ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಾವು ಮೇಲ್ಕೋಟೆಗೆ ಕಡಿಮೆ ವೆಚ್ಚದಲ್ಲಿ ಯಾವ ಥರ ಹೋಗ್ಬೋದು ಅಂತ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಳ್ಳೇಗಾಲದಿಂದ ಮೈಸೂರಿಗೆ ಟಿಕೆಟ್ ತಗೊಂಡ್ವಿ. ಕರ್ನಾಟಕದ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಲ್ಲಿ ಮೇಲ್ಕೋಟೆ ಬರುತ್ತೆ. ಮೇಲ್ಕೋಟೆಗೆ ಹೋದಾಗ ಅಲ್ಲಿ ನೋಡಬೇಕಾದ ಪ್ರೇಕ್ಷಣೀಯ ಸ್ಥಳಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಮೈಸೂರಿನಿಂದ ಪಾಂಡವಪುರ ಮಾರ್ಗವಾಗಿ ಹೋಗುವ ಬಸ್ ಹತ್ತಿದ್ವಿ. ಅಲ್ಲಿಂದ ನಾವು ಜಕ್ಕನಹಳ್ಳಿಗೆ ಟಿಕೆಟ್ ತಗೊಂಡ್ವಿ. ಯಾಕಂದರೆ ಜಕ್ಕನಹಳ್ಳಿಯಿಂದ ಮೇಲ್ಕೋಟೆಗೆ 6-7 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ರು. ನಾವು ಮೇಲ್ಕೋಟೆಗೆ ಹೋಗೋದಾದರೆ ಜಕ್ಕನಹಳ್ಳಿಗೆ ಹೋಗ್ಬಿಟ್ಟು ಹೋದರೆ ಬಸ್ಗಳ ವ್ಯವಸ್ಥೆ ಇರುತ್ತೆ. ಇದೇ ನೋಡಿ ಜಕ್ಕನಹಳ್ಳಿ ಬಸ್ ಸ್ಟ್ಯಾಂಡು. ಇಲ್ಲಿಂದನೇ ಡೈರೆಕ್ಟ್ ಮೇಲ್ಕೋಟೆಗೆ ಬಸ್ ಸಿಗುತ್ತೆ. ಅರ್ಧ ಗಂಟೆಗೆ ಒಂದು ಬಸ್ಸು ಇರುತ್ತೆ ಅಂತ ಹೇಳ್ತಾಯಿದ್ರು. ಮತ್ತು ನಾವು ಜಕ್ಕನಹಳ್ಳಿಯಿಂದ ಮೇಲ್ಕೋಟೆಗೆ ಹೋದ್ವಿ. ಜಕ್ಕನಹಳ್ಳಿಯಿಂದ ಒಂದು 6-7 ಕಿಲೋಮೀಟ್ರ್ ಆಗುತ್ತೆ ಮೇಲ್ಕೋಟೆಗೆ. ಇದೇ ನೋಡಿ ಮೇಲ್ಕೋಟೆ ಬಸ್ ಸ್ಟ್ಯಾಂಡು. ಇಲ್ಲಿಂದ ನಾವು ಮೇಲ್ಕೋಟೆ ಸುತ್ತಮುತ್ತ ಇರೋ ಪ್ಲೇಸ್ಗಳು ನೋಡಬೇಕು ಅಂತಂದರೆ ಶೇರಿಂಗ್ ಆಟೋ ಮಾಡ್ಕೋಬೋದು. ಶೇರಿಂಗ್ ಆಟೋ ಅಂತಂದರೆ ನಿಮಗೆ ಜಾಸ್ತಿ ಮೆಂಬರ್ಸ್ ಇದ್ದರೆ ಅಮೌಂಟ್ ಕಡಿಮೆ ಬರುತ್ತೆ, ಕಡಿಮೆ ಮೆಂಬರ್ಸ್ ಇದ್ದರೆ ಅಮೌಂಟ್ ಜಾಸ್ತಿ ಬರುತ್ತೆ. 6 ಪ್ಲೇಸ್ ಕವರ್ ಮಾಡಿಸಿ ಮತ್ತೆ ತಂದು ಬಸ್ ಸ್ಟ್ಯಾಂಡಿಗೆ ಬಿಡ್ತಾರೆ. 500 ರೂಪಾಯಿ ಚಾರ್ಜ್ ಆಗುತ್ತೆ. 5 ಮೆಂಬರ್ಸ್ ಇದ್ದರೆ ನಿಮಗೆ ಒಬ್ಬರಿಗೆ 100 ರೂಪಾಯಿ ಬರುತ್ತೆ. ಮೇಲ್ಕೋಟೆಯಲ್ಲಿ ನಾವು ನೋಡಬೇಕಾದ ಸ್ಥಳಗಳು ಒಂದೊಂದು ಕಡೆ ಇರೋದ್ರಿಂದ ನಾವು ವೆಹಿಕಲ್ ಮಾಡ್ಕೊಳ್ಳೋದು ಉತ್ತಮ. ಮೇಲ್ಕೋಟೆ ಅಂತ ಹೇಳಿದ್ರೆ ನಮಗೆ ನೆನಪಾಗೋದು ಪುಳಿಯೋಗರೆ. ಇಲ್ಲಿ ಪುಳಿಯೋಗರೆ ತುಂಬ ಅದ್ಭುತವಾಗಿರುತ್ತೆ. 6 ಪ್ಲೇಸ್ ಯಾವ್ಯಾವುದಪ್ಪ ಅಂತ ಹೇಳಿದ್ರೆ ಅವರು ಕಾರ್ಡ್ ಕೊಟ್ಟಿದ್ರು ಆಟೋದವರು. ನೋಡಿ ನನ್ನ ಮಗ ತೋರಿಸ್ತಾ ಇದ್ದಾನೆ. ಚೆಲುವನಾರಾಯಣ ಸ್ವಾಮಿ ದೇವಾಲಯ, ಅಕ್ಕ ತಂಗಿ ಕೋಳ, ಧನುಷ್ಕೋಟೆ, ರಾಯಗೋಪುರ, ಯೋಗ ನರಸಿಂಹ ದೇವಾಲಯ ಮತ್ತು ಪಂಚಕಲ್ಯಾಣಿ. ನಾವು ಮೊದಲಿಗೆ ಬಂದಿದ್ದು ಚೆಲುವನಾರಾಯಣ ಸ್ವಾಮಿ ದೇವಾಲಯ. ಭೂ ಕೈಲಾಸ ಅಂತ ಪ್ರಸಿದ್ಧಿಯಾಗಿರುವ ಮೇಲ್ಕೋಟೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣವಾಗಿದೆ. ವೈಷ್ಣವ ಸಂತ ರಾಮಾನುಜಾಚಾರ್ಯರು ಸುಮಾರು 12 ವರ್ಷಗಳ ಕಾಲ ಇಲ್ಲಿ ವಾಸವಾಗಿದ್ದರು. ರಾಮಾನುಜಾಚಾರ್ಯರು ನಾರಾಯಣ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಅಂತ ಹೇಳಲಾಗುತ್ತದೆ. ಹಾಗೆ ಅವರ ಬೆನ್ನೆಲುಬಾಗಿ ಹೊಯ್ಸಳರ ರಾಜ ವಿಷ್ಣುವರ್ಧನರವರು ಪ್ರೋತ್ಸಾಹಿಸಿದರು ಮತ್ತು ಅನೇಕರು ಸಹ ಸಹಾಯ ಮಾಡಿದರು ಅಂತ ಹೇಳಲಾಗುತ್ತದೆ. ಇಲ್ಲಿ 36 ಕಂಬಗಳನ್ನು ಹೊಂದಿದೆ. ಕೆಲವೊಂದು ಗರ್ಭಗುಡಿಯ ಒಳಗೆ ಫೋಟೋ ನಿಷೇಧಿಸಲಾಗಿದೆ, ಹಾಗಾಗಿ ನಾವು ಫೋಟೋ ತೆಗೆಯೋಕ್ಕಾಗಲಿಲ್ಲ. ತುಂಬ ಅದ್ಭುತವಾಗಿದೆ ನೋಡಿ ಗಣೇಶನ ಮೂರ್ತಿ. ದೇವಾಲಯದಲ್ಲಿ ನಡೆಯುವ ವಾರ್ಷಿಕ ವೈರಮುಡಿ ಬ್ರಹ್ಮೋತ್ಸವ ಬಹಳ ಪ್ರಸಿದ್ಧವಾಗಿದೆ. ಇಲ್ಲಿ 40,000ಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುತ್ತಾರೆ ಅಂತ ಹೇಳಲಾಗುತ್ತದೆ. ಇಲ್ಲಿ ಜಾತ್ರೆಗಳು ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ. ಇಲ್ಲಿ ಪ್ರಸಿದ್ಧವಾದ ವೈರಮುಡಿ ಜಾತ್ರಾ ಮಹೋತ್ಸವಕ್ಕೆ ಹಲವಾರು ಕಡೆಯಿಂದ ಜನಸಾಗರವೇ ಹರಿದು ಬರುತ್ತೆ. ಮೈಸೂರಿನಿಂದ ಮೇಲ್ಕೋಟೆಗೆ ಅಂದಾಜು 50 ಕಿಲೋಮೀಟರ್ ಆಗುತ್ತೆ. ಕರ್ನಾಟಕದ ಪ್ರವಾಸ ತಾಣಗಳಲ್ಲಿ ಮೇಲ್ಕೋಟೆಯು ಸಹ ಒಂದಾಗಿದೆ. ನಂತರ ನಾವು ಅಕ್ಕ ತಂಗಿ ಕೊಳ ನೋಡಕ್ಕೆ ಬಂದ್ವಿ. ಈ ಕೊಳದಲ್ಲಿ ಒಂದು ವಿಶೇಷ ಕಥೆಯನ್ನು ಒಳಗೊಂಡಿದೆ. ಇಬ್ಬರು ಅಕ್ಕ ತಂಗಿಯರಿಂದ ಕೊಳ ನಿರ್ಮಾಣಗೊಂಡಿರುತ್ತೆ. ಅಕ್ಕನ ಜಂಬದಿಂದ ಕೊಳ ನಿರ್ಮಾಣಗೊಂಡಿರುತ್ತೆ. ತಂಗಿ ದೇವರ ಭಕ್ತೆ, ತಂಗಿ ಒಳ್ಳೆ ಮನಸ್ಸಿನಿಂದ ಕೊಳ ನಿರ್ಮಾಣಗೊಂಡಿರುತ್ತೆ. ಹಾಗಾಗಿ ತಂಗಿ ಕೊಳದ ನೀರು ಪರಿಶುದ್ಧವಾಗಿರುತ್ತೆ. ಹಾಗಾಗಿ ದೇವರಿಗೆ ನೈವೇದ್ಯಕ್ಕೆ ಮತ್ತೆ ಅಭಿಷೇಕಕ್ಕೆ ಬಳಸಲಾಗುತ್ತೆ. ಪರಿಶುದ್ಧವಿಲ್ಲದ ಅಕ್ಕನ ಕೊಳ ದೇವರ ಮೊರೆ ಹೋದಾಗ ದೇವರ ಬಟ್ಟೆಗಳನ್ನು ಮತ್ತು ಪಾತ್ರೆಗಳನ್ನು ತೊಳೆಯುವುದಕ್ಕೆ ಅನುಮತಿ ಕೊಡ್ತಾರೆ. ಹಾಗಾಗಿ 2 ಕೊಳಗಳು ಅಕ್ಕಪಕ್ಕದಲ್ಲಿದ್ದರೂ ಸಹ 2 ಕೊಳಗಳ ನೀರು ವಿಭಿನ್ನವಾಗಿದೆ. ನಂತರ ನಾವು ಬಂದಿದ್ದು ಧನುಷ್ಕೋಟೆ. ಈ ಸ್ಥಳವು ರಾಮಾಯಣದ ಕಥೆಯನ್ನು ಒಳಗೊಂಡಿದೆ. ಸ್ವಲ್ಪ ದೂರ ಟ್ರೆಕ್ಕಿಂಗ್ ಪ್ಲೇಸ್ ಥರ ಅನುಭವ ಆಗುತ್ತೆ.
ಫೋಟೋಶೂಟ್ಗೆ ಎಲ್ಲ ತುಂಬ ಅದ್ಭುತವಾಗಿದೆ ಸ್ಥಳ. ರಾಮನ ದೇವಾಲಯ. ರಾಮ ಸೀತೆ ಲಕ್ಷ್ಮಣ ವನವಾಸಕ್ಕೆ ಬಂದಾಗ ಸೀತಾಮಾತೆಗೆ ಬಾಯಾರಿಕೆ ಆಗುತ್ತೆ. ಆಗ ರಾಮನು ತನ್ನ ಬಿಲ್ಲಿನಿಂದ ಬಂಡೆಗೆ ಹೊಡೆದಾಗ ನೀರು ಬರುತ್ತೆ. ಇದೇ ನೋಡಿ ಬಿಲ್ಲಿನಿಂದ ಹೊಡೆದು ನೀರು ಬಂದಿರುವ ಸ್ಥಳ. ಬೇಸಿಗೆ ಕಾಲದಲ್ಲೂ ಸಹ ನೀರಿರುತ್ತೆ ಅಂತ ಹೇಳ್ತಾರೆ. ನಂತರ ನಾವು ಬಂದಿದ್ದೆ ರಾಯಗೋಪುರ. ಈ ಸ್ಥಳನ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ಯಾಕಂದರೆ ಹಲವಾರು ಚಲನಚಿತ್ರಗಳಾಗಿರ್ಬೋದು, ಧಾರಾವಾಹಿಗಳಾಗಿರ್ಬೋದು ಇಲ್ಲಿ ಶೂಟಿಂಗ್ ಮಾಡಿದ್ದಾರೆ. ಸಿಂಹಾದ್ರಿಯ ಸಿಂಹ, ಹುಡುಗರು, ಅಧ್ಯಕ್ಷ, ಇನ್ನೂ ಹಲವು ಚಲನಚಿತ್ರಗಳು ಚಿತ್ರೀಕರಣಗೊಂಡಿದೆ. ಹಳೆ ಧಾರಾವಾಹಿ ಬಂಗಾರ ಅನ್ನೋ ಸೀರಿಯಲ್ಲಿ ನಾನು ಪ್ರಥಮ ಬಾರಿಗೆ ಈ ಸ್ಥಳ ನೋಡಿದ್ದೆ. ನೀವು ಸಹ ಈ ಪ್ಲೇಸನ್ನು ಯಾವ ಮೂವಿಲಿ ಅಥವಾ ಧಾರಾವಾಹಿಲಿ ನೋಡಿದ್ದೀರಾ ಅಂತ ಕಮೆಂಟ್ ಮಾಡಿ. ನಂತರ ನಾವು ಹೋಗಿದ್ದು ಯೋಗ ನರಸಿಂಹ ದೇವಾಲಯ. ಯದುಗಿರಿ ಬೆಟ್ಟದ ಮೇಲೆ ಈ ದೇವಾಲಯವು ನಿರ್ಮಾಣಗೊಂಡಿದೆ. ಅಂದಾಜು 400 ಮೆಟ್ಟಿಲುಗಳಿವೆ ಅಂತ ಹೇಳ್ಬೋದು. ನಾವು ವೆಹಿಕಲ್ಸ್ಲಿ ಬರೋದ್ರಿಂದ 250 ಮೆಟ್ಟಿಲು ಕಡಿಮೆ ಆಗುತ್ತೆ. ಅಂದಾಜು 150 ಮೆಟ್ಟಿಲುಗಳನ್ನು ಕಾಲ್ನಡಿಗೆಯಲ್ಲಿ ಹತ್ತಬೇಕಾಗುತ್ತೆ. ಸ್ಥಳ ಪುರಾಣದ ಪ್ರಕಾರ ಹೇಳೋದಾದರೆ ಭಕ್ತ ಪ್ರಹ್ಲಾದನು ಯೋಗ ನರಸಿಂಹ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದರು ಅಂತ ಹೇಳಲಾಗುತ್ತೆ. ಯೋಗ ನರಸಿಂಹ ದೇವಾಲಯಕ್ಕೆ ಮೈಸೂರು ರಾಜರಾದ ಮುಮ್ಮಡಿ ಕೃಷ್ಣರಾಜ ಒಡೆಯರು ಚಿನ್ನದ ಕಿರೀಟವನ್ನು ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಈ ಕಿರೀಟವನ್ನು ನರಸಿಂಹ ಜಯಂತಿ ದಿನದಂದು ನರಸಿಂಹ ದೇವರಿಗೆ ತೊಡಿಸುತ್ತಾರೆ. ಹೊಯ್ಸಳ ರಾಜ ವಿಷ್ಣುವರ್ಧನ ಹಾಗೂ ಮೈಸೂರು ಅರಸರು ತಮ್ಮ ಅಪಾರ ಕೊಡುಗೆಗಳನ್ನು ನೀಡಿ ಈ ದೇವಾಲಯದ ಹಿರಿಮೆಯನ್ನು ಹೆಚ್ಚಿಸಿದ್ದಾರೆ. ಕೊಡೋ ಪ್ರಸಾದ ತುಂಬ ಅದ್ಭುತವಾಗಿದೆ, ಯಾರೂ ಮಿಸ್ ಮಾಡ್ಕೋಬೇಡಿ. ನಾವು ನೆಕ್ಸ್ಟ್ ಬಂದಿದ್ದು ಪಂಚಕಲ್ಯಾಣಿ, ಪುಷ್ಕರಣಿ ಅಂತ ಹೇಳ್ತಾರೆ. ಈ ಕಲ್ಯಾಣಿಯು ತುಂಬ ಅದ್ಭುತವಾಗಿದೆ, ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳ. ಇಲ್ಲೂ ಸಹ ಚಲನಚಿತ್ರಗಳಾಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟು ಚಿತ್ರೀಕರಣ ನಡೆಯುತ್ತಾ ಇರುತ್ತೆ. ಈಗ ನಾವು ಹೋಗಿದ್ದಾಗಲೂ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು. ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ಕಲ್ಯಾಣಿ ಚಲನಚಿತ್ರಗಳಿಗೆ, ಧಾರಾವಾಹಿಗಳಿಗೆ ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಗೆ ತುಂಬ ಅದ್ಭುತವಾದ ಸ್ಥಳ. ನಂತರ ನಾವು ಅನ್ನಪ್ರಸಾದ ಭವನಕ್ಕೆ ಬಂದ್ವಿ. ಮೇಲ್ಕೋಟೆಗೆ ಬಂದಾಗ ಇಲ್ಲಿ ಕೊಡೋ ಪುಳಿಯೋಗರೆ ಪ್ರಸಾದನ ಮಿಸ್ ಮಾಡ್ಕೋಬೇಡಿ. ಊಟ ಮುಗಿಸ್ಕೊಂಡು ನಂತರ ನಾವು ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಶುಭವಾಗಲಿ.